ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಅಂದುಕೊಳ್ಳುವುದರಲ್ಲಿ ಏನಿದೆ, ಹೊಂದಿಕೊಂಡು ಬದುಕುವುದರಲ್ಲಿ ಜೀವನ ಇದೆ. ವರ್ಷಗಳು ಬರುತ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಮನುಷ್ಯ ಒಂದ್ಸಾರಿ ಹೋದ್ರೆ ಮತ್ತೆ ಬರೋ ಅವಕಾಶವೇ ಇಲ್ಲ. ಅದಕ್ಕೆ ಹತ್ತಿರ ಇದ್ದಾಗಲೇ ಅವರನ್ನ ಪ್ರೀತಿಸಿ, ಪ್ರೀತಿಯಿಂದ ಮಾತನಾಡಿಸಿ. ಜೀವನದಲ್ಲಿ ಯಾರು ಯಾವಾಗ ಎಲ್ಲಿ ಹೇಗೆ ಪರಿಚಯವಾಗ್ತಾರೋ ಗೊತ್ತಿಲ್ಲ, ಮತ್ತೆ ಅವರು ನಂಬಾಳಲ್ಲಿ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಉಸಿರಿರೋ ತನಕ ಅವರ ನೆನಪು ಶಾಶ್ವತವಾಗಿರ್ತದೆ. ಈ ಜಗತ್ತಿನ ಅತ್ಯಂತ ಸುಂದರವಾದ ಜಾಗ ಅಂದ್ರೆ ಹೃದಯ. ಯಾಕಂದ್ರೆ ಹೃದಯನ ಯಾರು ನೋಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ. ಆದ್ರೆ ಅಲ್ಲಿ ಇಷ್ಟ ಆದವರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಬಯಸೋದು ತುಂಬಾ ಸುಲಭ, ಆದರೆ ಬಯಸಿದ್ದನ್ನ ಪಡೆಯೋದು ತುಂಬಾ ಕಷ್ಟ. ಪರಿಚಯ ಆಗೋದು ತುಂಬಾ ಸುಲಭ, ಆದರೆ ಪರಿಚಯ ಆದವರನ್ನ ಮರೆಯೋದು ತುಂಬಾ ಕಷ್ಟ. ಸಮಯ ಸಂದರ್ಭಗಳು ಮನುಷ್ಯನನ್ನ ಬದಲಾಯಿಸಬಹುದು, ಆದರೆ ಮನಸ್ಸಿನಲ್ಲಿರುವ ನೆನಪುಗಳನ್ನ ಬದಲಾಯಿಸಲು ಎಂದಿಗೂ ಸಾಧ್ಯವಿಲ್ಲ. ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ, ಒಳ್ಳೆಯ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತೆ. ಆಕಾಶದಷ್ಟು ಪ್ರೀತಿ ಇದ್ರೆ ಸಾಲದು, ಅಣುವಷ್ಟು ಅರ್ಥ ಮಾಡಿಕೊಳ್ಳುವ ಮನಸ್ಸಿರಬೇಕು. ಸಮುದ್ರದಷ್ಟು ಸಂಪಾದನೆ ಇದ್ರೆ ಸಾಲದು, ಸಮಯಕ್ಕೆ ಸಹಾಯ ಮಾಡುವ ಗುಣ ಇರಬೇಕು. ಛಲ ಇರಬೇಕು ಹೊರತು ಹಠ ಇರಬಾರ್ದು, ಬಲ ಇರಬೇಕು ಹೊರತು ಅಹಂ ಇರಬಾರ್ದು. ಬೇರೆಯವರ ಬುದ್ಧಿವಾದಕ್ಕೆ ಕಿವಿಗೊಡುವ ಸದ್ಬುದ್ಧಿ ಇದ್ದರೆ ನಾವು ನಮ್ಮ ಜೀವನದಲ್ಲಿನ ಎಷ್ಟೋ ಅನಾಹುತಗಳನ್ನು ತಪ್ಪಿಸಬಹುದು. ಜೀವಿಸಬೇಕು ಕಳೆದು ಹೋದ ನಿನ್ನೆಯ ನೆನಪುಗಳಲ್ಲಿ ಅಲ್ಲ, ಬರಲಿರುವ ನಾಳೆಗಳ ಆಲೋಚನೆಗಳಲ್ಲಿಯೂ ಅಲ್ಲ. ಇರುವ ಈ ದಿನ, ಈ ಕ್ಷಣವನ್ನು ಸಂತೋಷದಿಂದ ಕಳೆಯಿರಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.